ಧರ್ಮ ಪ್ರಚಾರದ ಜೊತೆಗೆ ಕನ್ನಡಕ್ಕೆ ಹೊಸತನ ಕೊಟ್ಟ ಸಂಸ್ಥೆ. ಗೆಳೆಯರೆ, ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ಮಾರ್ಟ್ಫೋನ್ ಅನ್ಲಾಕ್ ಮಾಡಿ ನ್ಯೂಸ್ ಆಪ್ ಸ್ಕ್ರೋಲ್ ಮಾಡುತ್ತಾ ವಾಟ್ಸಪ್ನಲ್ಲಿ ಊರ ಸುದ್ದಿ ಓದುವ ಜಗತ್ತಿನಲ್ಲಿ ನಾವೆಲ್ಲ ಇದ್ದೇವೆ. ಬೇಕೆನಿಸಿದಾಗ ಒಂದು ಬಟನ್ ಒತ್ತಿದರೆ ಸಾವಿರಾರು ಪುಸ್ತಕಗಳು PDF ರೂಪದಲ್ಲಿ ಕಣ್ಣ ಮುಂದೆ ಬರುತ್ತವೆ. ಆದರೆ ಒಮ್ಮೆ ಊಹಿಸಿಕೊಳ್ಳಿ, ಕೇವಲ ಒಂದು ಪುಸ್ತಕ ಬೇಕು ಎಂದರೆ ತಿಂಗಳುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದ್ದರೆ ಹೇಗಿರುತ್ತಿತ್ತು? ಹೌದು, 1000 ವರ್ಷಗಳ ಹಿಂದೆ ಪುಸ್ತಕ ಎಂದರೆ ಕೇವಲ ತಾಳೆಗರಿ. ಪ್ರತಿಯೊಂದು ಅಕ್ಷರವನ್ನು ಕೈಯಿಂದಲೇ ಕೆತ್ತಬೇಕಿತ್ತು. ಒಂದು ಪುಸ್ತಕದ ಇನ್ನೊಂದು ಕಾಪಿ ಬೇಕೆಂದರೆ ಮತ್ತೆ ಮೊದಲನೇ ಪೇಜ್ನಿಂದ ಕೊನೆಯ ಪೇಜ್ವರೆಗೆ ಮನುಷ್ಯನೇ ಕುಳಿತು ಬರೆಯಬೇಕಿತ್ತು. ಒಂದು ಊರಿನಲ್ಲಿದ್ದ ತಾಳೆಗರಿಯ ಪ್ರತಿ ಇನ್ನೊಂದು ಊರಿಗೆ ತಲುಪಲು ವರ್ಷಗಳೇ ಬೇಕಾಗುತ್ತಿದ್ದವು. ಆಕಸ್ಮಿಕವಾಗಿ ಆ ತಾಳೆಗರಿಗಳಿಗೆ ಗೆದ್ದಲು ಹಿಡಿದರೆ ಅಥವಾ ಬೆಂಕಿ ಬಿದ್ದರೆ ಒಂದು ಇಡೀ ತಲೆಮಾರಿನ ಜ್ಞಾನವೇ ಶಾಶ್ವತವಾಗಿ ನಾಶವಾಗುತ್ತಿತ್ತು. ಜ್ಞಾನ ಎನ್ನುವುದು ಕೇವಲ ಬೆರಳೆಣಿಕೆಯ ಜನರ ಸ್ವತ್ತಾಗಿತ್ತು. ಸಾಮಾನ್ಯ ಜನರಿಗೆ ಅಕ್ಷರಗಳು ಮರೀಚಿಕೆಯಾಗಿದ್ದವು. ಆದರೆ 1450ರ ಸುಮಾರಿಗೆ ಜಗತ್ತಿನ ಇತಿಹಾಸವೇ ಬದಲಾಯಿತು. ಜರ್ಮನಿಯ ಜೊಹಾನ್ಸ್ ಗುಟೆನ್ಬರ್ಗ್ ಚಲಿಸುವ ಲೋಹದ ಅಕ್ಷರಗಳ ತಂತ್ರಜ್ಞಾನವನ್ನು ಪರಿಚಯಿಸಿದರು. ಒಂದೇ ಅಚ್ಚನ್ನು ಬಳಸಿ ಸಾವಿರಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡುವ ಈ ತಂತ್ರಜ್ಞಾನ ಕೇವಲ ಒಂದು ಯಂತ್ರವಾಗಿರಲಿಲ್ಲ, ಅದೊಂದು ಜ್ಞಾನದ ಸ್ಫೋಟವಾಗಿತ್ತು. 1556ರಲ್ಲಿ ಪೋರ್ಚುಗೀಸರ ಹಡಗಿನ ಮೂಲಕ ಈ ಮುದ್ರಣ ಯಂತ್ರ ಭಾರತದ ಗೋವಾ ಕರಾವಳಿಯನ್ನು ತಲುಪಿತು. ಆದರೆ ದುರಂತ ಎಂದರೆ ದಶಕಗಳು ಕಳೆದರೂ ಅದು ಕನ್ನಡದ ಪಾಲಿಗೆ ದಕ್ಕಲಿಲ್ಲ. ಪಂಪ, ರನ್ನ, ಕುಮಾರವ್ಯಾಸರಂತಹ ಮಹಾಕವಿಗಳು ಸೃಷ್ಟಿಸಿದ ಅದ್ಭುತ ಕನ್ನಡ ಸಾಹಿತ್ಯ ಆಗಲೂ ಅದೇ ತಾಳೆಗರಿಗಳಲ್ಲೇ ಬಂದಿಯಾಗಿತ್ತು. 1817 7000 ಕಿಲೋಮೀಟರ್ ಆಚೆಯ ಒಂದು ಕನಸು. ಕನ್ನಡ ಇತಿಹಾಸದ ಟೈಮ್ಲೈನ್ನಲ್ಲಿ 1817 ಒಂದು ಮೈಲಿಗಲ್ಲು. ಪ್ರತಿಯೊಬ್ಬರೂ ನೆನಪಿಡಬೇಕಾದ ವರ್ಷ. ಯಾಕೆಂದರೆ ಕನ್ನಡದ ಮೊದಲ ಮುದ್ರಿತ ಪುಸ್ತಕ ಕಂಡುಬಿಟ್ಟಿದ್ದು ಇದೇ ವರ್ಷ. ಆದರೆ ಒಂದು ಅಚ್ಚರಿಯ ವಿಷಯ ಗೊತ್ತೇ? ಕನ್ನಡದ ಈ ಮೊದಲ ಪುಸ್ತಕ ಪ್ರಿಂಟ್ ಆಗಿದ್ದು ಕರ್ನಾಟಕದಲ್ಲಿ ಅಲ್ಲ, ಬದಲಾಗಿ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಪಶ್ಚಿಮ ಬಂಗಾಳದ ಸೆರಾಂಪುರ್ನಲ್ಲಿ. ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬ್ಯಾಪ್ಟಿಸ್ಟ್ ಮಿಷನ್ ಮುದ್ರಣಾಲಯದಲ್ಲಿ ವಿಲಿಯಂ ಕೆರಿ ಎನ್ನುವ ವಿದೇಶಿ ಭಾಷಾ ತಜ್ಞ ಸಿದ್ಧಪಡಿಸಿದ ಕರ್ನಾಟಕ ಭಾಷೆಯ ವ್ಯಾಕರಣ ಎಂಬ ಪುಸ್ತಕ ಹೊರಬಂತು. ಇದು ಅಕ್ಷರಶಃ ಒಂದು ಐತಿಹಾಸಿಕ ಕ್ಷಣ. ಆದರೆ ಕನ್ನಡಿಗರ ನೆಲದಲ್ಲೇ ಕನ್ನಡಿಗರಿಗಾಗಿಯೇ ದೊಡ್ಡ ಮಟ್ಟದಲ್ಲಿ ಪುಸ್ತಕಗಳು ಪ್ರಿಂಟ್ ಆಗುವ ಕಾಲ ಬರಲು ಇನ್ನೂ ಒಂದು ದಶಕ ಕಾಯಬೇಕಿತ್ತು. ಆ ಕ್ರಾಂತಿಯ ಬೀಜ ಬಿತ್ತಿದ್ದು ಕರ್ನಾಟಕದಿಂದ ಸುಮಾರು 7000 ಕಿಲೋಮೀಟರ್ ದೂರದಲ್ಲಿರುವ ಸ್ವಿಟ್ಜರ್ಲ್ಯಾಂಡ್ನ ಬೇಸಲ್ ಎಂಬ ಪುಟ್ಟ ನಗರದಲ್ಲಿ. 1815ರಲ್ಲಿ ಯುರೋಪಿನಲ್ಲಿ ಬ್ಯಾಸೆಲ್ ಮಿಷನ್ ಎಂಬ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆ ಸ್ಥಾಪನೆಯಾಯಿತು. ಇವರ ಉದ್ದೇಶ ಕೇವಲ ಧರ್ಮ ಪ್ರಚಾರ ಆಗಿರಲಿಲ್ಲ. ಶಿಕ್ಷಣ, ವೈದ್ಯಕೀಯ ನೆರವು, ಮುದ್ರಣ ಮತ್ತು ಜನರಿಗೆ ವೃತ್ತಿ ಕೌಶಲಗಳನ್ನು ಕಲಿಸುವ ಮೂಲಕ ಸಮಾಜವನ್ನು ಬದಲಾಯಿಸುವ ದೊಡ್ಡ ಅಜೆಂಡಾ ಅವರಲ್ಲಿತ್ತು. ಇಂದಿನಂತೆ ಆರಾಮದಾಯಕ ವಿಮಾನ ಪ್ರಯಾಣ ಅಂದು ಇರಲಿಲ್ಲ. ತಿಂಗಳುಗಟ್ಟಲೆ ಸಮುದ್ರದ ಮೇಲಿನ ಅಪಾಯಕಾರಿ ಪ್ರಯಾಣ, ಬಿರುಗಾಳಿ, ಸಮುದ್ರದ ಕಾಯಿಲೆ ಅದೆಲ್ಲವನ್ನು ಎದುರಿಸಿ ಈ ಮಿಷನರಿಗಳು ಭಾರತದ ಕರಾವಳಿಯತ್ತ ಮುಖ ಮಾಡಿದರು. ಅವರ ಕಣ್ಣಿಗೆ ಬಿದ್ದದ್ದು ಅಂದಿನ ಪ್ರಮುಖ ವ್ಯಾಪಾರ ಕೇಂದ್ರ ಮಂಗಳೂರು. ವ್ಯಾಪಾರಿಗಳು, ಮೀನುಗಾರರು, ಕುಶಲಕರ್ಮಿಗಳು ಒಟ್ಟಿಗೆ ಬದುಕುತ್ತಿದ್ದ ಬಂದರು ನಗರ ಮುಂದಿನ ದಿನಗಳಲ್ಲಿ ಇಡೀ ದಕ್ಷಿಣ ಭಾರತದ ಮುದ್ರಣ ಕಾಶಿಯಾಗಲಿದೆ ಎಂಬುದು ಅಂದು ಯಾರಿಗೂ ಗೊತ್ತಿರಲಿಲ್ಲ. ಹರ್ಮನ್ ಮೋಗ್ಲಿಂಗ್ ಭಾಷೆಯನ್ನು ಪ್ರೀತಿಸಿದ ಜರ್ಮನ್. ವರ್ಷ 1836. ಜರ್ಮನಿಯಿಂದ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ಎಂಬ ಯುವ ಮಿಷನರಿ ಮಂಗಳೂರಿಗೆ ಬಂದಿಳಿಯುತ್ತಾನೆ. ಆತನಿಗೆ ಕನ್ನಡದ ಒಂದು ಅಕ್ಷರವೂ ಗೊತ್ತಿರಲಿಲ್ಲ. ಆದರೆ ಆತನಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಈ ನೆಲದ ಜನರ ಹೃದಯ ತಲುಪಬೇಕಾದರೆ ಮೊದಲು ಅವರ ಭಾಷೆಗೆ ತಲೆಬಾಗಬೇಕು ಎಂಬುದು. ಅಂದಿನ ಕಾಲದಲ್ಲಿ ಕನ್ನಡ ಕಲಿಯಲು ಆನ್ಲೈನ್ ಕ್ಲಾಸ್ಗಳು ಇರಲಿಲ್ಲ, ಡಿಕ್ಷನರಿಗಳು ಇರಲಿಲ್ಲ. ಮೋಗ್ಲಿಂಗ್ ಏನು ಮಾಡಿದ ಗೊತ್ತಾ? ಊರಿನ ಮಕ್ಕಳ ಜೊತೆ ಬೆರೆತ, ಸ್ಥಳೀಯ ಪಂಡಿತರ ಮನೆ ಬಾಗಿಲಿಗೆ ಹೋದ, ಹಳೆಯ ತಾಳೆಗರಿಗಳನ್ನು ಕೈಗೆತ್ತಿಕೊಂಡ, ಪ್ರತಿಯೊಂದು ಹೊಸ ಪದವನ್ನು ತನ್ನ ಡೈರಿಯಲ್ಲಿ ಬರೆದುಕೊಂಡ. ಆಡು ಭಾಷೆಯ ಸೊಗಡನ್ನು, ಗಾದೆಗಳನ್ನು, ಜನರ ನುಡಿಗಟ್ಟುಗಳನ್ನು ಅರೆದು ಕುಡಿದ. ಎಷ್ಟರ ಮಟ್ಟಿಗೆ ಎಂದರೆ ಕೇವಲ ಧರ್ಮ ಪ್ರಚಾರಕ್ಕಾಗಿ ಬಂದ ಆ ಯುವಕ ಮುಂದೆ ಕನ್ನಡ ಪತ್ರಿಕೋದ್ಯಮದ ಪಿತಾಮಹನಾಗಿ ಬೆಳೆದು ನಿಂತ. ಅದೇ ಸಮಯದಲ್ಲಿ ಬಸೆಲ್ ಮಿಷನ್ ಕೇವಲ ಬರವಣಿಗೆಗೆ ಸೀಮಿತವಾಗಲಿಲ್ಲ.
ಕನ್ನಡದ ಅಕ್ಷರಗಳಿಗೆ ಸುಂದರವಾದ, ಸ್ಪಷ್ಟವಾದ ಮತ್ತು ಓದಲು ಸುಲಭವಾದ ಲೋಹದ ಟೈಪ್ಗಳನ್ನು ಅಭಿವೃದ್ಧಿಪಡಿಸಿತು. ಅಲ್ಲಿಯವರೆಗೂ ಗುಂಡು ಗುಂಡಾಗಿ ಕೈಬರಹದಲ್ಲಿ ಮಾತ್ರ ಇದ್ದ ಕನ್ನಡದ ಅಕ್ಷರಗಳು ಮೊದಲ ಬಾರಿಗೆ ಒಂದು ಸ್ಟ್ಯಾಂಡರ್ಡ್ ಫಾಂಟ್ ರೂಪವನ್ನು ಪಡೆದುಕೊಂಡವು. ಒಮ್ಮೆ ಈ ಯಂತ್ರ ಮಂಗಳೂರಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಮೇಲೆ ನಿಲ್ಲಲೇ ಇಲ್ಲ. ಇದು ಕೇವಲ ಪುಸ್ತಕಗಳನ್ನು ಪ್ರಿಂಟ್ ಮಾಡಲಿಲ್ಲ, ಹೊಸ ಆಲೋಚನೆಗಳನ್ನು ಪ್ರಿಂಟ್ ಮಾಡಿತು. 1843 ಜರ್ನಲಿಸಂ ಎಂಟ್ರಿ, ಪತ್ರಿಕೋದ್ಯಮದ ಉದಯ. 1843 ಜುಲೈ 1 ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ದಿನ. ಅಂದು ಬಸೆಲ್ ಮಿಷನ್ ಮುದ್ರಣಾಲಯದಿಂದ 4 ಪುಟಗಳ ಒಂದು ಚಿಕ್ಕ ಪ್ರಕಟಣೆ ಹೊರಬಂತು. ಅದರ ಹೆಸರು ಮಂಗಳೂರು ಸಮಾಚಾರ. ಇದೇ ಕನ್ನಡದ ಮೊದಲ ದಿನಪತ್ರಿಕೆ. ಅದಕ್ಕಾಗಿಯೇ ಇಂದಿಗೂ ಜುಲೈ 1 ಕರ್ನಾಟಕದಲ್ಲಿ ಪತ್ರಿಕಾ ದಿನ ಎಂದು ಆಚರಿಸಲಾಗುತ್ತದೆ. ಈ ಪತ್ರಿಕೆಯ ಸಂಪಾದಕ ಬೇರಾರೂ ಅಲ್ಲ, ಅದೇ ಹರ್ಮನ್ ಮೋಗ್ಲಿಂಗ್. ಈ ಪತ್ರಿಕೆಯಲ್ಲಿ ಏನಿತ್ತು ಗೊತ್ತಾ? ಇಂದಿನಂತೆ ಕೇವಲ ರಾಜಕೀಯ ಬ್ರೇಕಿಂಗ್ ನ್ಯೂಸ್ಗಳಿರಲಿಲ್ಲ. ಮಂಗಳೂರಿನ ಸುತ್ತಮುತ್ತಲಿನ ಘಟನೆಗಳು, ಮಳೆ ಬೆಳೆಯ ವಿವರ, ಹಡಗುಗಳ ಓಡಾಟದ ಮಾಹಿತಿ, ಹೊಸ ಶಾಲೆಗಳ ಅಪ್ಡೇಟ್ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ವಿಚಿತ್ರ ಸುದ್ದಿಗಳು ಅದರಲ್ಲಿ ಪ್ರಕಟವಾಗುತ್ತಿದ್ದವು. ಆಗಿನ ಕಾಲದ ಮೀಡಿಯಾ ಕನ್ಸಂಪ್ಷನ್ ಹೇಗಿತ್ತು ಗೊತ್ತಾ? ಇಂದಿನಂತೆ ಎಲ್ಲರಿಗೂ ಓದಲು ಬರುತ್ತಿರಲಿಲ್ಲ. ಹಾಗಾಗಿ ಒಂದು ಊರಿಗೆ ಪತ್ರಿಕೆ ಬಂದರೆ ಓದಲು ಬಲ್ಲ ಒಬ್ಬ ವ್ಯಕ್ತಿ ಕಟ್ಟೆಯ ಮೇಲೆ ಕುಳಿತು ಜೋರಾಗಿ ಓದುತ್ತಿದ್ದ. ಇಡೀ ಊರಿನ ಜನ ಸುತ್ತಲೂ ಕುಳಿತು ಕೇಳಿಸಿಕೊಳ್ಳುತ್ತಿದ್ದರು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಆ ಕಾಲದ ಮಾಸ್ ಮೀಡಿಯಾ ಅಥವಾ ಪಾಡ್ಕಾಸ್ಟ್ ಇದೇ ಆಗಿತ್ತು. ಇದರ ಜೊತೆಗೆ ಇನ್ನೊಂದು ದೊಡ್ಡ ಬದಲಾವಣೆ ನಡೆಯಿತು. ಪಂಪ, ರನ್ನರ ಕಾವ್ಯಗಳು ಎಷ್ಟೇ ಅದ್ಭುತವಾಗಿದ್ದರೂ ಅವು ಸಾಮಾನ್ಯ ಜನರಿಗೆ ಅರ್ಥವಾಗದಷ್ಟು ಕಷ್ಟವಿತ್ತು. ಆದರೆ ಪತ್ರಿಕೆಗೆ ಸರಳವಾದ ಜನರಾಡುವ ಭಾಷೆ ಬೇಕಿತ್ತು. ಹೀಗಾಗಿ ಆಧುನಿಕ ಕನ್ನಡ ಗದ್ಯ ಹುಟ್ಟಿಕೊಂಡಿದ್ದೇ ಈ ಪತ್ರಿಕೆಗಳ ಮೂಲಕ. ಕನ್ನಡ ಭಾಷೆಯು ಉದ್ದಾಮ ಪಂಡಿತರ ಕೈಯಿಂದ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ಬಂತು. ಇದು ದೊಡ್ಡ ಜಿಗಿತ ಕೂಡ ಹೌದು. ಕೇವಲ ಅಕ್ಷರಗಳಲ್ಲ, ಬದುಕಿಗೊಂದು ಉದ್ಯೋಗ. ಬಸೆಲ್ ಮಿಷನ್ ಕೇವಲ ಬರವಣಿಗೆ, ಮುದ್ರಣ ಮತ್ತು ಧರ್ಮ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಅವರು ಸಮಾಜವನ್ನು ನೋಡಿದ ರೀತಿ ವಿಭಿನ್ನವಾಗಿತ್ತು. ಜನರಿಗೆ ಅಕ್ಷರ ಕಲಿಸಿದರೆ ಮಾತ್ರ ಸಾಲದು, ಅವರು ಸ್ವತಂತ್ರವಾಗಿ ಬದುಕಲು ಉದ್ಯೋಗವೂ ಬೇಕು ಎನ್ನುವ ರಿಯಾಲಿಟಿ ಅವರಿಗೆ ಅರ್ಥವಾಗಿತ್ತು. 1840ರ ದಶಕದ ಹೊತ್ತಿಗೆ ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಅಸಮಾನತೆಯಿಂದಾಗಿ ಅನೇಕ ಜನರಿಗೆ ಸ್ಥಿರವಾದ ಕೆಲಸವಿರಲಿಲ್ಲ. ಬಸೆಲ್ ಮಿಷನ್ ಅಂತವರಿಗೆ ನೇಯ್ಗೆ, ಮುದ್ರಣ, ಮರಗೆಲಸದ ತರಬೇತಿ ನೀಡಲು ಆರಂಭಿಸಿತು. ಇದರ ಅತಿದೊಡ್ಡ ಮೈಲಿಗಲ್ಲು ಎಂದರೆ 1865ರಲ್ಲಿ ಮಂಗಳೂರಿನಲ್ಲಿ ಶುರುವಾದ ಟೈಲ್ ಕಾರ್ಖಾನೆ. ಇಂದಿಗೂ ಪ್ರಸಿದ್ಧವಾಗಿರುವ ಮನೆಗಳ ಚಾವಣಿಗೆ ಬಳಸುವ ಆ ಕೆಂಪು ಬಣ್ಣದ ಮಂಗಳೂರು ಹೆಂಚುಗಳ ಕಲ್ಪನೆ ಹುಟ್ಟಿದ್ದೇ ಇಲ್ಲಿ. ಯುರೋಪಿಯನ್ ತಂತ್ರಜ್ಞಾನ, ಸ್ಥಳೀಯ ಮಣ್ಣು ಮತ್ತು ಸ್ಥಳೀಯ ಕಾರ್ಮಿಕರ ಶ್ರಮ, ಈ ಮೂರರ ಅದ್ಭುತ ಕಾಂಬಿನೇಷನ್ ನಿಂದ ಹುಟ್ಟಿದ ಈ ಉದ್ಯಮ ಸಾವಿರಾರು ಜನರಿಗೆ ಬದುಕು ಕಟ್ಟಿಕೊಟ್ಟಿತು. ಮಂಗಳೂರು ನಗರಕ್ಕೆ ಒಂದು ಇಂಡಸ್ಟ್ರಿಯಲ್ ಐಡೆಂಟಿಟಿ ತಂದುಕೊಟ್ಟಿತು. ಅಷ್ಟೇ ಅಲ್ಲ, 180 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ನಿಷೇಧವೇ ಆಗಿದ್ದ ಕಾಲವದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಡ ಎನ್ನುವ ವಿರೋಧವಿದ್ದರೂ ಬಸೆಲ್ ಮಿಷನ್ ಹುಡುಗಿಯರಿಗಾಗಿಯೇ ವಿಶೇಷ ಶಾಲೆಗಳನ್ನು ತೆರೆಯಿತು. ಅವರಿಗೆ ಓದು ಬರಹದ ಜೊತೆಗೆ ಹೊಲಿಗೆ, ಕಸೂತಿಯಂತಹ ಕೌಶಲಗಳನ್ನು ಕಲಿಸಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಾನಮಾನವನ್ನು ಬದಲಾಯಿಸುವ ನಿಧಾನಗತಿಯ ಆದರೆ ದೃಢವಾದ ಹೆಜ್ಜೆ ಇಟ್ಟಿತು. ನಿಘಂಟುಗಳು ಮತ್ತು ಸಾಹಿತ್ಯದ ಸಂರಕ್ಷಣೆ. ಒಂದು ಭಾಷೆ ವಿಶ್ವಮಟ್ಟಕ್ಕೆ ಬೆಳೆಯಬೇಕಾದರೆ ಅದಕ್ಕೆ ಡಿಕ್ಷನರಿಗಳು ಬೇಕು, ವ್ಯಾಕರಣ ಗ್ರಂಥಗಳು ಬೇಕು. ಮಿಷನರಿಗಳು ಕೇವಲ ಬೈಬಲ್ ಅನುವಾದ ಮಾಡಿಕೊಂಡು ಸುಮ್ಮನಾಗಲಿಲ್ಲ. ಅವರು ಕನ್ನಡದ ಗಾದೆಗಳನ್ನು, ಜನಪದ ಕಥೆಗಳನ್ನು ಹುಡುಕಿ ದಾಖಲಿಸಿದರು. ವಿಲಿಯಂ ಬ್ರೀವ್ ಅವರ ಇಂಗ್ಲಿಷ್ ಕನ್ನಡ ಮತ್ತು ಕನ್ನಡ ಇಂಗ್ಲಿಷ್ ನಿಘಂಟುಗಳು ಕನ್ನಡದ ಸಂಶೋಧಕರಿಗೆ ಇಂದಿಗೂ ಒಂದು ಆಕರ ಗ್ರಂಥವಾಗಿದೆ. ಎಷ್ಟೋ ಹಳೆಯ ತಾಳೆಗರಿಯ ಕೃತಿಗಳು ಮಣ್ಣಾಗಿ ಹೋಗುತ್ತಿದ್ದಾಗ ಅವೆಲ್ಲವನ್ನು ಸಂಗ್ರಹಿಸಿ, ಮುದ್ರಿಸಿ ಮುಂದಿನ ಪೀಳಿಗೆಗೆ ಉಳಿಸುವ ದೊಡ್ಡ ಕಾಯಕವನ್ನು ಈ ಸಂಸ್ಥೆ ಮಾಡಿತು. ಇತಿಹಾಸವನ್ನು ನಾವು ಯಾವತ್ತೂ ಬ್ಲಾಕ್ ಅಂಡ್ ವೈಟ್ ನಲ್ಲಿ ನೋಡಬಾರದು. ಬಸೆಲ್ ಮಿಷನ್ ಮಾಡಿದೆಲ್ಲವನ್ನು ಎಲ್ಲರೂ ಒಂದೇ ದೃಷ್ಟಿಕೋನದಿಂದ ನೋಡುವುದಿಲ್ಲ ಎನ್ನುವುದು ಸತ್ಯ. ಇತಿಹಾಸಕಾರರ ಪ್ರಕಾರ ಬಸೆಲ್ ಮಿಷನ್ ಮೂಲತಃ ಒಂದು ಕ್ರೈಸ್ತ ಮಿಷನರಿ ಸಂಸ್ಥೆ. ಅವರ ಸೇವಾ ಕಾರ್ಯಗಳ ಹಿಂದೆ ಧರ್ಮ ಪ್ರಚಾರದ ಉದ್ದೇಶವೂ ಇತ್ತು ಎನ್ನುವುದು ಮುಚ್ಚಿಡಲಾಗದ ಐತಿಹಾಸಿಕ ದಾಖಲೆ. ಆದರೆ ಅದೇ ಸಮಯದಲ್ಲಿ ಇತಿಹಾಸದ ಇನ್ನೊಂದು ಪ್ರಬಲ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾವುದೇ ಉದ್ದೇಶದಿಂದಲೇ ಆಗಿರಲಿ, ಆ ಒಂದು ಸಂಸ್ಥೆ ಕರ್ನಾಟಕದ ನೆಲದಲ್ಲಿ ಇಟ್ಟ ಹೆಜ್ಜೆಗಳು
ಕನ್ನಡ ಭಾಷೆ, ಶಿಕ್ಷಣ ಮತ್ತು ಸಮಾಜದ ಮೇಲೆ ಬೀರಿದ ಪ್ರಭಾವ ಸಾಮಾನ್ಯವಾದದ್ದಲ್ಲ. ಅವರು ಕನ್ನಡದ ಅಕ್ಷರಗಳಿಗೆ ಸುಂದರವಾದ ಮುದ್ರಣದ ರೂಪ ಕೊಟ್ಟರು. ಕನ್ನಡಿಗರಿಗೆ ಪತ್ರಿಕೋದ್ಯಮದ ರುಚಿ ತೋರಿಸಿದರು. ಸಾವಿರಾರು ಜನರಿಗೆ ವೃತ್ತಿ ಕೌಶಲ್ಯಗಳನ್ನು ಕಲಿಸಿ ಬದುಕಲು ದಾರಿ ಮಾಡಿಕೊಟ್ಟರು. ಹೆಣ್ಣು ಮಕ್ಕಳಿಗೆ ಅಕ್ಷರದ ಬೆಳಕು ನೀಡಿದರು. ತಾಳೆಗರಿಯಲ್ಲಿದ್ದ ಕನ್ನಡವನ್ನು ಆಧುನಿಕ ಗದ್ಯದ ಹಾದಿಗೆ ತಂದು ನಿಲ್ಲಿಸಿದರು. ಇತಿಹಾಸವನ್ನು ಓದುವುದು ಎಂದರೆ ಕೇವಲ ನಮಗೆ ಇಷ್ಟವಾದುದನ್ನು ಮಾತ್ರ ಆರಿಸಿಕೊಳ್ಳುವುದಲ್ಲ, ಅದರ ಹಿಂದಿನ ಎಲ್ಲಾ ಆಯಾಮಗಳನ್ನು, ಉದ್ದೇಶಗಳನ್ನು ಮತ್ತು ಪರಿಣಾಮಗಳನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವುದು. ಅದೇ ನಿಜವಾದ ಅಧ್ಯಯನ. ಮತ್ತು ಆ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಅರಿತು ಭಾಷೆಯನ್ನು ಬೆಳೆಸುವುದೇ ನಿಜವಾದ ಕನ್ನಡ ಪ್ರೀತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕನ್ನಡಿಗರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಕರ್ನಾಟಕ.